ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರೀಮಂತ ಓಡಿ ಓಡಿ ಬರ್ತಾನೆ. ಕುಮಾರ ಕಿಟ್ಟಿ ಅವನ ಫಾಲೋ ಮಾಡ್ತಾ ಶ್ರೀಮಂತ ನಿಂತ ಕೂಡಲೇ ಅವರು ಆಚೆ ಕಡೆ ನೋಡ್ತಾ ನಿಂತ್ಕೋತಾರೆ. ಈ ಕಳ್ಳನ ಮಕ್ಕಳು ನನ್ನ ಫಾಲೋ ಮಾಡ್ತಾರಲ್ಲ, ನನ್ನ ಬ್ಯಾಗಲ್ಲಿರುವ ಚಕ್ಲೆ ನಿಪ್ಪಟ್ಟು ಏನಾದರೂ ತಿನ್ನೋಕೆ ಬಂದಿದ್ದಾರಾ ಅಥವಾ ಗೋಲ್ಡ್ ಕದಿಯೋಕೆ ಬಂದಿದ್ದಾರಾ ಅಂತ ಮುಂದೆ ಬಂದು ತಿರುಗಿ ನೋಡ್ತಾ ಓಡ್ತಾನೆ. ಕೋಳಿ ಹಿಡಿತಾರಲ್ಲ ಹಾಗೆ ಹಿಡಿಬೇಕು ಕಣೋ, ಇವನು ಕಳ್ಳ, ಇವನು ಆ ಬ್ಯಾಗಲ್ಲಿ ಮನೆ ಹೊಡೆಯೋ ಟೂಲ್ಸ್ ತಂದಿರ್ತಾನೆ, ಬಾ ಹಿಡಿಯೋಣ ಅಂತ ಕಿಟ್ಟಿ ಕುಮಾರ ಓಡ್ತಾರೆ. ಈಚೆ ಶ್ರೀಮಂತ ಇಷ್ಟೊಂದು ಮನೆಗಳಿದೆ, ವಟಾರ ಅಂತ ಹೇಳಿದ ನೆನಪು ಇದೇ ಇಷ್ಟರಲ್ಲಿ ಯಾವುದಾದ್ರೂ ಮನೆ ಆಗಿರುತ್ತೆ. ಭಾರ್ಗವಿ ಮಗಳೇ, ಅಳಿಮಯ್ಯ ಅಂತ ಶ್ರೀಮಂತ ಕರೆಯುವಾಗ ಅವನ ಹಿಂದಿನಿಂದ ಕುಮಾರ ಕಿಟ್ಟಿ ಬೆಡ್ಶೀಟ್ ತಂದು ಅವನಿಗೆ ಮುಸ್ಕಾಕಿ ಹಿಡ್ಕೊಂಡು ಕಳ್ಳ ಕಳ್ಳ ಅಂತ ಕೂಗ್ತಾರೆ. ಆಗ ಭಾರ್ಗವಿ ಕೋಲ್ ಹಿಡ್ಕೊಂಡು ಬರ್ತಾಳೆ. ಪೂರ್ಣಿಮನು ಬರ್ತಾರೆ. ಪೂರ್ಣಿಮಾ ಕೋಲಿಂದ ಶ್ರೀಮಂತಂಗೆ ಚೆನ್ನಾಗಿ ಬಾರಿಸ್ತಾರೆ. ಆಗ ಅರ್ಜುನ್, ರವಿ ಓಡಿ ಬಂದು ಯಾರು ಕಳ್ಳನ ಅಂತಾರೆ. ಹೌದು ಅಪ್ಪಾಜಿ, ಕನ್ನ ಹಾಕೋಕೆ ಬಂದಿದ್ದಾನೆ ಅಂತಾರೆ ಕಿಟ್ಟಿ ಕುಮಾರ. ಬೆಳಿಗ್ಗೆನೆ ಕನ್ನ ಹಾಕೋಕೆ ಹೋಗಿದ್ದಾನಾ, ಎಷ್ಟು ಧೈರ್ಯ, ಹೊಡಿರೋ ಅಂತಾನೆ ಅರ್ಜುನ್. ಆಗ ಶ್ರೀಮಂತ ಅಳಿಮಯ್ಯ ಅಳಿಮಯ್ಯ ಅಂತಾನೆ. ಒಂದು ನಿಮಿಷ ಮಾವ ಅಂತ ಮುಸ್ಕನ್ನ ತೆಗಿತಾನೆ ಅರ್ಜುನ್. ಆಗ ಶ್ರೀಮಂತನ ನೋಡಿ ಭಾರ್ಗವಿ, ಲೋ ಇವ್ರು ಯಾರು ಅಂತ ಗೊತ್ತೇನ್ರೋ ಅಂತಾಳೆ. ಟಿಪ್ ಟಾಪ್ ಆಗಿ ರೆಡಿ ಆಗವನೆ, ನೋಡಿದ್ರೆ ಕಳ್ಳನ್ ಥರ ಅವನೇ ಅಂತಾನೆ ಕುಮಾರ. ಅಳಿಮಯ್ಯ ಮಗಳೇ ಅಂತಾನೆ ಶ್ರೀಮಂತ. ಆಗ ಅರ್ಜುನ್ ಮಾವ ಅಂತಾನೆ. ಅಳಿಮಯ್ಯ, ಈ ನನ್ನ ಮಕ್ಕಳೇ ಕಳ್ಳರು ಅಂತಾನೆ ಶ್ರೀಮಂತ. ಅಲ್ಲ, ನಮ್ಮ ಏರಿಯಾಗೆ ಬಂದು ನಮ್ಮ ಭಾರ್ಗವಿ ಮನೆ ಅಡ್ರೆಸ್ ಯಾಕೆ ಕೇಳಿದ್ರಿ ಅಂತಾನೆ ಕಿಟ್ಟಿ. ಹಿಂದಿನಿಂದ ಯಾಕೆ ಬಂದ್ರಿ ಅಂತಾನೆ ಶ್ರೀಮಂತ. ಮನೇಲಿ ಯಾರ್ಯಾರಿದ್ದಾರೆ ಅಂದ್ರಲ್ಲ, ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದ್ವಿ ಅಂತಾನೆ ಕುಮಾರ. ಶ್ರೀಮಂತಪ್ಪ ಸಾರಿ, ನೀವು ಅಂತ ಗೊತ್ತಿಲ್ಲದೆ ಹೀಗಾಗೋಯ್ತು, ಬೇಜಾರಾಗಬೇಡಿ ಅಂತಾಳೆ ಭಾರ್ಗವಿ. ಅಲ್ಲೇ ನಿಂತಿದ್ದಾರಲ್ಲಪ್ಪ, ಒಳಗೆ ಬನ್ನಿ, ತಿಂಡಿ ಕೊಡ್ತೀನಿ ಅಂತಾರೆ ಪೂರ್ಣಿಮಾ. ತಿಂಡಿ ಎಲ್ಲರೂ ಸೇರಿ ಭ್ರಷ್ಟಾನ ಭೋಜನವೇ ಹಾಕಿದ್ದಾರೆ, ಆದರೂ ನಿಮ್ಮ ಏಟ್ ಮಾತ್ರ ಸೂಪರೋ ಸೂಪರ್, ತಾಯಿಗೆ ತಕ್ಕ ಮಗಳು ಭಾರ್ಗವಿ ಅಂತಾನೆ ಶ್ರೀಮಂತ. ಎಲ್ಲರೂ ನಗ್ತಾರೆ. ಮಗಳೇ, ಆತಿಥ್ಯ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಉಪ್ಪಿನ ಶಾಖ ಕೊಡ್ತೀಯ ತಾಯಿ ಅಂತಾನೆ ಶ್ರೀಮಂತ. ಬಾ ಮಾವ ಅಂತ ಅರ್ಜುನ್ ಶ್ರೀಮಂತನ ಒಳಗಡೆ ಕರ್ಕೊಂಡೋಗ್ತಾನೆ. ಈಚೆ ಜೆ.ಪಿ ಸೋಫಾ ಮೇಲೆ ಕೂತಿರ್ತಾರೆ. ಆಗ ರುದ್ರ ಬಂದು, ಬಾವ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತಾರೆ. ಪ್ಲೀಸ್ ರುದ್ರ, ನಾನು ಇವಾಗ ಯಾವ ವಿಷಯದ ಬಗ್ಗೆನೂ ಮಾತಾಡೋ ಸ್ಥಿತಿನಲ್ಲಿ ಇಲ್ಲ ಅಂತಾರೆ ಜೆ.ಪಿ. ಅಲ್ಲ ಬಾವ, ನಾನು ಮಾತಾಡೋಕ್ಕೆ ಬಂದಿರೋರು ಅಂತ ರುದ್ರ ಹೇಳುವಾಗ, ಗೊತ್ತು ನಿನ್ನ ಮಗಳ ಬಗ್ಗೆ ಮಾತಾಡಬೇಕು ಅಂತ, ಅದ್ರ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲೂ ನಾನಿಲ್ಲ ಅಂತಾರೆ ಜೆ.ಪಿ. ನಿಮಗೆ ಹೀಗೆ ಹೇಳಿದರೆ ಹೇಗೆ ಬಾವ, ನಿಮ್ಮ ಮತ್ತೆ ಶಕ್ತಿಗಳತನ ನಂಬ್ಕೊಂಡು ಈ ಮದುವೆ ಮಾಡಿಸಿದ್ದೀವಿ, ದಯವಿಟ್ಟು ಅಂತಾಳೆ ರುದ್ರ. ರುದ್ರ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇಲ್ಲಿಂದ ಹೋಗಿ ನಿನ್ನ ಕೆಲಸ ನೋಡಿಕೊಂಡ್ರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು ಅಂತಾರೆ ಜೆ.ಪಿ. ಆಗ ರುದ್ರ ಜೆ.ಪಿ ಕಾಲು ಹಿಡ್ಕೊಂಡು, ಬಾವ ನಮ್ಮ ಕೈ ಬಿಡಬೇಡಿ ಅಂತಾಳೆ. ಏನು ಮಾಡ್ತಿದ್ಯಾ ಬಿಡು, ಎದ್ದೇಳು ಅಂತ ಜೆ.ಪಿ ನಿಂತ್ಕೋತಾರೆ. ವಿಕ್ಕಿ ಇಲ್ಲದೆ ರೀತು ತುಂಬ ಅಂದ್ಕೊಂಡಿದ್ದಾಳೆ. ಯಾವಾಗಲೂ ರೂಮ್ ಬಾಗಿಲು ಹಾಕ್ಕೊಂಡು ಅಳ್ತಾನೆ ಇರ್ತಾಳೆ. ಊಟ ತಿಂಡಿ ಯಾವುದೂ ಸರಿಯಾಗಿ ಮಾಡ್ತಿಲ್ಲ. ಶಕ್ತಿ ಮನೆಯವರಂತೂ ರಿತು ಮನೆನ ತುಂಬಿಸ್ಕೊಳ್ಳೋ ಮಾತೇ ಬರ್ತಿಲ್ಲ. ಇದೆಲ್ಲ ಹೀಗೆ ಮುಂದುವರೆದ್ರೆ ನನ್ನ ಮಗಳ ಗತಿ ಏನು, ಇದೆಲ್ಲ ನೋಡ್ತಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಅಂತಾಳೆ ರುದ್ರ. ನಾನೇನು ಮಾಡಲಿ ರುದ್ರ, ವಿಕ್ಕಿ ಜೈಲಿನಲ್ಲಿದ್ದಾನೆ, ಅವನು ಜೈಲಲ್ಲಿರೋಕ್ಕೆ ಕಾರಣ ಈ ಮನೇಲಿ ಇರೋರದ್ದೇ ಅಂತ ನಿನಗೂ ಗೊತ್ತು. ಯಾರೋ ಮಾಡಿದ ತಪ್ಪಿಗೆ ನನ್ನ ಶಕ್ತಿ ಸ್ನೇಹ ಕಳ್ಕೊಂಡು ಇಂಥ ಸಮಯದಲ್ಲಿ ನಾನು ಯಾವ ಮುಖ ಇಟ್ಕೊಂಡು ಯಾರ ಹತ್ರ ಹೋಗಿ ಮಾತಾಡಲಿ ಹೇಳು, ನನ್ನ ಕೈ ಕಟ್ಟಿದೆ ರುದ್ರ, ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಜೆ.ಪಿ. ಆಗ ಬೃಂದ ಬಂದು, ರುದ್ರತೆ ಏನಾಯಿತು, ಯಾಕೆ ಅಳ್ತಿದ್ದೀರಾ ಅಂತಾಳೆ. ಮಗಳ ಜೀವನ ಕಣ್ಮುಂದೆ ಹಾಳಾಗ್ತಿದ್ದು ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸುಮ್ಮನೆ ಇರೋದು ಅಂತಾರೆ ರುದ್ರ. ನೀವೇನು ಮಗಳ ಜೀವನ ಸರಿ ಹೋಗಲಿ ಅಂತ ಮದುವೆ ಮಾಡಿಸಿದ್ರಿ, ಆದರೆ ಮುಂದೆ ನಿಂತು ಆ ಮದುವೆ ಮಾಡಿದ ಪುಣ್ಯಾತ್ಮನೇ ಈ ಮನೆ ಜವಾಬ್ದಾರಿ ಎಲ್ಲ ಬಿಟ್ಟು ಹೋಗಿದ್ದಾನಲ್ಲ ಅತ್ತೆ. ನೋಡಿ ರುದ್ರತೆ, ರಿತು ನನ್ನ ತಂಗಿ ಇದ್ದಾಗೆ, ಅವಳ ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ ಕೂಡ. ಮಾವ ನೀವು ಒಂದ್ಸಲ ಹ್ಞೂ ಅಂತ ಹೇಳಿ ಶಕ್ತಿ ಅಂಕಲ್ ಜೊತೆ ಮಾತಾಡೋ ಜವಾಬ್ದಾರಿ ನಂದು. ರಿತು ಆ ಮನೆ ಸೇರೋ ಹಾಗೆ ಮಾಡ್ತೀನಿ, ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಮಾವ. ಶಕ್ತಿ ಅಂಕಲ್ಗೆ ನಮ್ಮ ಮನೆ ಮೇಲೆ ಕೋಪ ಅಂತ ಅಲ್ವಾ, ಅಬ್ಬಬ್ಬ ಅಂದರೆ ಒಂದು 4 ಮಾತು ಬೈತಾರೆ, ಬೈಲಿ ಬಿಡಿ ಮಾವ, ಅವರಿಗೆ ಆಗಿರೋ ನೋವಾದರೂ ಚಿಕ್ಕದ ಹೇಳಿ, ಅವ್ರ ಕೋಪ ತೀರಿಸ್ಕೊಳ್ಳೋದು ನಮ್ಮ ಮೇಲೆ ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ನಡೀಲಿ ಬಿಡಿ, ಒಟ್ಟಿನಲ್ಲಿ ನಮ್ಮ ರಿತು ಲೈಫ್ ಸರಿ ಹೋಗಬೇಕು ಅಷ್ಟೇ ಅಂತಾಳೆ ಬೃಂದ. ನೋಡಿದ್ದೆ ರುದ್ರ, ನೀವು ಯಾರೂ ಇವಳನ್ನು ನಂಬಲಿಲ್ಲ, ಆದರೆ ಕಷ್ಟ ಕಾಲದಲ್ಲಿ ಇವಳೇ ನಮ್ಮ ಜೊತೆ ನಿಲ್ತಾ ಇದ್ದಾಳೆ. ಸರಿ ಬೃಂದ, ಈ ಮನೆಗೋಸ್ಕರ ನೀನಾಗಲೇ ತುಂಬ ಮಾಡಿದ್ಯಾ, ಈಗ ಇನ್ನೊಂದು ಜವಾಬ್ದಾರಿ ತಗೋತೀನಿ ಅಂತ ಹೇಳ್ತಿದ್ಯಾ, ಗುಡ್. ರಿತು ಲೈಫ್ನ ನನ್ನ ಒಬ್ಬ ಸೊಸೆ ಹಾಳು ಮಾಡಿದ್ಲು ಅಂತ ದುಃಖ ಪಡ್ತಿದ್ದೆ, ಈಗ ಇನ್ನೊಬ್ಳು ಸೊಸೆ ಅದನ್ನು ಸರಿ ಮಾಡ್ತೀನಿ ಅಂತಿದ್ದಾಳೆ. ಸರಿ, ಅದೇನು ಮಾಡ್ತೀಯೋ ಮಾಡು ಅಂತಾರೆ ಜೆ.ಪಿ. ಥ್ಯಾಂಕ್ ಯು ಮಾವ ಅಂತಾಳೆ ಬೃಂದ.
ಈಚೆ ಭಾರ್ಗವಿ, ಅರ್ಜುನ್, ಪೂರ್ಣಿಮಾ, ರವಿ, ಶ್ರೀಮಂತ ಊಟಕ್ಕೆ ಕೂತಿರ್ತಾರೆ. ಪೂರ್ಣಿಮಾ ಕೈ ತುತ್ತನ್ನು ಕೊಡ್ತಾರೆ. ಶ್ರೀಮಂತ ಸಾಂಗನ್ನು ಹೇಳ್ತಾನೆ. ಎಲ್ಲರೂ ಖುಷಿಯಿಂದ ಸಾಂಗ್ ಹೇಳ್ತಾ ನಗ್ತಾರೆ. ಬೀಗ್ರೆ, ಹಿಂಗೆ ನಾವು ಎಲ್ಲರೂ ಒಟ್ಟಿಗೆ ಕೂತು ಕೈ ತುತ್ತು ತಿನ್ನೋದ್ರಲ್ಲಿ ಇರೋ ಸುಖ ಬೇರೆ ಎಲ್ಲೂ ಇಲ್ಲ ನೋಡಿ ಅಂತಾನೆ ಶ್ರೀಮಂತ. ಹೌದಪ್ಪ, ಹೀಗೆ ಸಣ್ಣ ಪುಟ್ಟ ಖುಷಿನಲ್ಲಿ ನೆಮ್ಮದಿ ಕಂಡ್ಕೋತೀವಿ ನಾವು. ಮಾತಾಡ್ತಾ ನಗಾಡ್ತಾ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ, ಇದರಲ್ಲೇ ನಮಗೆ ನೆಮ್ಮದಿ ಅಂತಾರೆ ರವಿ. ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ನಿಮ್ಮನೇಲಿ ಈ ಥರ ಏನಾದರೂ ವಿಶೇಷ ಇದೆಯಾ ಅರ್ಜುನ್ ಅಂತಾರೆ ಪೂರ್ಣಿಮಾ. ನಮ್ಮನೇಲಿ ಒಂದು ದೊಡ್ಡ ಟೇಬಲ್ ಇದೆ. ಅಲ್ಲಿ ಕೂತು ತಿನ್ನುವಾಗ ನಮ್ಮ ಮಧ್ಯೆ ಇರೋ ಅಂತರನ ಪದೇ ಪದೇ ನೆನ್ಪು ಮಾಡುತ್ತೆ. ನಮ್ಮನೇಲಿ ಒಟ್ಟಿಗೆ ಕೂತು ಖುಷಿಯಾಗಿ ಊಟ ಮಾಡಿರೋ ದಿನನೇ ಇಲ್ಲ ಅಂತಾನೆ ಅರ್ಜುನ್. ಒಬ್ಬರು ಇನ್ನೊಬ್ಬರ ಮೇಲೆ ಇಟ್ಟಿರೋ ಪ್ರೀತಿನೇ ನಿಜವಾದ ಆಸ್ತಿ ಅನ್ನೋದನ್ನು ಮರೆತು ಐಷಾರಾಮಿ ಜೀವನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅಂತಾಳೆ ಭಾರ್ಗವಿ. ನಿಜ, ನಮ್ದೇನೋ ದೊಡ್ಡ ಮನೆ, ಆದರೆ ನಮ್ಮ ನಡುವೆ ಅಷ್ಟೇ ಅಂತರನೂ ಇದೆ ಅಂತಾನೆ ಅರ್ಜುನ್. ಇದು ನಿಮ್ಮನೇನೆ ಅಲ್ವಾ ಅರ್ಜುನ್, ನೆಮ್ಮದಿಯಾಗಿ ಊಟ ಮಾಡು ಅಂತ ಕೈ ತುತ್ತು ಕೊಡ್ತಾರೆ ಪೂರ್ಣಿಮಾ. ಆಗ ನಿರ್ಮಲಾ ಬೈದಿದ್ದು ನೆನಪಾಗಿ ಅರ್ಜುನ್ ಕಣ್ಣಲ್ಲಿ ನೀರು ಬರುತ್ತೆ. ಅಮ್ಮ, ಅರ್ಜುನ್ ನೋಡು, ಒಂದು ತುತ್ತು ತಿಂತಿದ್ದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ಸಾಂಬಾರು ಕಡಿಮೆ ಕಲಸು ಅಂತಾಳೆ ಭಾರ್ಗವಿ. ಹಾಗೇನಿಲ್ಲ, ಕರೆಕ್ಟಾಗಿದೆ ಅಂತಾನೆ ಅರ್ಜುನ್ ತಿಂತಾನೆ. ಅಪ್ಪ ಅಮ್ಮ ಇಷ್ಟೊಂದು ಖುಷಿಯಾಗಿರೋದನ್ನು ನೋಡಿ ತುಂಬ ದಿನನೇ ಆಗೋಗಿತ್ತು ಪಾರ್ಥ. ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಭಾರ್ಗವಿ. ನಾನು ಅಷ್ಟೇ, ಮನ್ಸು ತುಂಬ ಊಟ ಮಾಡಿ ವರ್ಷಗಳೇ ಆಗಿತ್ತು. ಇದು ನನಗೆ ಮನೆ ಅಂದರೆ ಅಲ್ವಾ, ನನ್ನ ಮನೇನ ನಾನು ನೆಮ್ಮದಿಯಾಗಿ ಇಟ್ಕೊಳ್ಳೋಕ್ಕೆ ಥ್ಯಾಂಕ್ಸ್ ಯಾಕೆ ಅಂತಾನೆ ಅರ್ಜುನ್. ಅರ್ಜುನ್ ಬಂದಮೇಲೆ ನಮ್ಮ ಮನೆ, ನಮ್ಮ ಮನಸ್ಸು ಎಷ್ಟು ತುಂಬಿದ ಆಗಿದೆ ಅಲ್ವಾ. ಪುಟ್ಟ ಜೀವನ ಪೂರ್ತಿ ಇವನ ಜೊತೆ ಇರ್ತೀಯಲ್ಲ ನೀನು. ಎಂಥ ಅದೃಷ್ಟವಂತೆ ಪುಟ್ಟಿ ನೀನು. ಅಳಿಯನ ರೂಪದಲ್ಲಿ ನಮ್ಮನೆಗೆ ಒಬ್ಬ ಮಗನ್ನ ಕೊಟ್ಬಿಟ್ಟೆ ಅಂತಾರೆ ರವಿ. ಈಚೆ ವಂದನಾ, ಶಕ್ತಿ, ಬೃಂದನ ಭೇಟಿ ಆಗ್ತಾರೆ. ಯಾಕೆ ಬರೋಕೆ ಹೇಳಿದ್ರಿ ಅಂತಾಳೆ ವಂದನಾ. ಸ್ವಲ್ಪ ಮಾತಾಡಬೇಕಿತ್ತು ಅಂತಾಳೆ ಬೃಂದ. ಮಾತಾಡೋಕೆ ಬಂದಿದ್ಯೋ ಅಥವಾ ರಾಜಕೀಯ ಸಾಮ್ರಾಜ್ಯನ ನೀವೆಲ್ಲ ಸೇರಿ ಸುಟ್ಟಾಕಿದ್ರಲ್ಲ, ಅದು ಹೇಗೆ ಉರಿತಿದೆ ಅಂತ ನೋಡೋದಕ್ಕೆ ಬಂದ್ಯೋ ಅಂತಾರೆ ಶಕ್ತಿ. ಅಂಕಲ್, ನಿಮ್ಮ ಕೋಪ ಅರ್ಥ ಆಗುತ್ತೆ. ಜನ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನಾನು ನ್ಯೂಸಲ್ಲಿ ನೋಡಿದೆ. ನನಗೂ ಬೇಜಾರಾಯಿತು. ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಬೃಂದ. ಎಲ್ಲ ಆಗಿರೋದೆ ನಿಮ್ಮಿಂದ. ಕಾಪಾಡೋ ಥರ ನಾಟಕ ಮಾಡಿ ಬೆನ್ನಿಗೆ ಚೂರಿ ಹಾಕಿರೋದೆ ನೀವು. ಈಗ ನಮ್ಮ ಮೇಲೆ ಏನು ಕಾಳಜಿ ಇರೋ ಥರ ಮಾತಾಡಬೇಡಿ ಅಂತಾಳೆ ವಂದನಾ. ನಾನೇನಾದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಜೈಲಲ್ಲಿ ಇರ್ತಿದ್ರಿ. ನಿಮ್ಮನ್ನು ಕಾಪಾಡೋಕ್ಕೆ ನಾನು ಮಾಡಿರೋ ಹರಸಾಹಸ, ಪಟ್ಟಿರೋ ವೇದನೆ ಏನು ಅಂತ ನಿಮ್ಮ ಡ್ಯಾಡ್ಗೆ ಗೊತ್ತು. ಕೇಳ್ಕೋಬೇಕಾಗಿತ್ತು. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಶತ್ರು ಆಗಲ್ಲ, ನಿಮ್ಮ ಹಿತೈಷಿಯಾಗಿ ವಂದನಾ ಅಂತಾಳೆ ಬೃಂದ, ಎಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕಿಂತ ಮಾಡಿರೋ ಕೆಲಸದಲ್ಲಿ ಎಷ್ಟು ಉಪಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯ. ಎಲ್ಲೇ ಹೋದರೂ ಆ ಭಾರ್ಗವಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಹೊರಗಡೆಯಲ್ಲಿ ಅವಳು ಇಲ್ಲದೆ ಹೋದ್ರೂ ಜನಗಳು ಅವಳನ್ನು ನೆನ್ಪು ಮಾಡ್ತಿದ್ದಾರೆ. MLA ಆಗಿ ನನಗಿರೋ ಮರ್ಯಾದೆಗಿಂತ ಅವಳೇನು ಜನ ಮರ್ಯಾದೆ ಅನ್ನೋ ತರಹ ಮಾತಾಡ್ತಿದ್ದಾರೆ. ಇದೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಾ ಅಂತಾರೆ ಶಕ್ತಿ. ಅಂಕಲ್, ನಿಮ್ಮ ಕೋಪ ಅರ್ಥ ಆಗುತ್ತೆ, ಆದರೆ ಇದೆಲ್ಲ ಕ್ಷಣಿಕ. ನೀವು ಸೂರ್ಯ ಇದ್ದ ಹಾಗೆ ಅಂಕಲ್. ಭಾರ್ಗವಿ ನಿಮಗೆ ಬಂದಿರೋ ಮೋಡ ಇದ್ದ ಹಾಗೆ. ಸೂರ್ಯನ ಶಾಖಕ್ಕೆ ಮೋಡ ಕರಗಲೇಬೇಕು. ನಿಮ್ಮ ಮುಂದೆ ಅವಳು ಒಂದು ಸಣ್ಣ ಹುಳ. ಅವಳನ್ನು ಹೊಸ್ಕಾಕಬೇಕೇ ಹೊರತು ಅವಳನ್ನು ನೋಡಿ ಹೆದರ್ಕೋಬಾರ್ದು ಅಂತಾಳೆ ಬೃಂದ. ಆ ಹುಳ ಸುಮ್ಮನೆ ಇರುತ್ತೆ ಅಂದ್ಕೊಂಡಿದ್ಯಾ? ಹಾರಾಡ್ತಾ ಕಿವಿ ಸೇರ್ಕೊಂಡಿದ್ದೆ. ಅವಳು ಕೊಟ್ಟಿರೋ ಹಿಂಸೆ ತಡ್ಕೊಳಕ್ಕಾಗ್ತಿಲ್ಲ. ಇಂದ ಜೀವನ ಹಾಳಾಯಿತು. ನನ್ನ ತಮ್ಮ ಮಾಮ್ ಜೈಲಲ್ಲಿದ್ದಾರೆ. ಇಷ್ಟು ವರ್ಷದ ಡ್ಯಾಡಿ ಅಂಕಲ್ ಫ್ರೆಂಡ್ಶಿಪ್ನಲ್ಲಿ ಬಿರುಕು ಮುಡಿದೆ. ತಲೆ ಕೆಟ್ಟು ನಾನು ಏನಾದರೂ ಡಿಸೈಡ್ ಮಾಡಿ ಅವಳನ್ನು ಮುಗಿಸೋಣ ಅನ್ನೋಷ್ಟರಲ್ಲಿ ಡ್ಯಾಡ್ ಮಾತು ಕಟ್ಟಾಗ್ತಾ ಇದ್ದಾರೆ ಅಂತಾಳೆ ವಂದನಾ. ಆಗಿರೋ ಅವಾಂತರನ ಜನ ಮರ್ತಿಲ್ಲ. ದಿನ ನ್ಯೂಸಲ್ಲಿ ಬರ್ತಿದ್ದನ್ನು ನಾನು ಯಾವತ್ತೂ ನನ್ನ ಸೀಟ್ ಹೋಗುತ್ತೆ ಅನ್ನೋ ಭಯದಲ್ಲಿ ನ್ಯೂಸ್ ನೋಡೋ ಹಾಗಾಗಿದೆ. ಆ ಕಡೆ ಪಾರ್ಟಿನವರು ಮರ್ಯಾದೆ ಕೊಡ್ತಿಲ್ಲ, ಈ ಕಡೆ ಜನನೂ ಮರ್ಯಾದೆ ಕೊಡ್ತಿಲ್ಲ. ಅಷ್ಟೇ ಯಾಕೆ, ನನ್ನ ಚೇಲಗಳೇ ನನ್ನ ಬೆನ್ನಿಂದೆ ಆಡ್ಕೋತಿದ್ದಾರೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಟ್ಟಿದ ಗಾಜಿನ ಮನೆನ ನುಚ್ಚು ನೂರು ಮಾಡಿದ್ದಾರೆ. ಪದವಿ ಇಲ್ಲ ಅಂದರೆ ಹಲ್ಕಿತ್ತು ಹಾವು ಆಗಿಬಿಡುತ್ತೆ ನನ್ನ ಬದುಕು. ಮಾತ್ರ ಆಗಬಾರ್ದು ಅಂತಾರೆ ಶಕ್ತಿ. ಅಧಿಕಾರದ ರುಚಿ ಏನು ಅಂತ ನನಗೆ ಗೊತ್ತು. ಮನೇಲಿ ಸ್ಥಾನ ಪಡ್ಕೊಂಡೇ ಇಷ್ಟು ಖುಷಿ ಪಡ್ತಿದ್ದೀನಿ. ಇನ್ನು ನೀವು ರಾಜ್ಯ ಮಟ್ಟದಲ್ಲಿ ಸ್ಥಾನ ಪಡ್ಕೊಂಡಿರೋದು ನನಗೂ ಅರ್ಥ ಆಗುತ್ತೆ ಅಂತಾಳೆ ಬೃಂದ. ನೋಡಮ್ಮ, ನಾನು ತಲೆ ಕೆಟ್ಟು ಕೂತಿದ್ದೀನಿ. ನೀನೇನಾದರೂ ಸಹಾಯ ಕೇಳೋಕ್ಕೆ ಬಂದಿದ್ದರೆ ಆ ಯೋಚನೆನ ಮರ್ತುಬಿಡು. ಇನ್ಯಾವತ್ತಾದರೂ ಬಾ, ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ತೀನಿ ಅಂತಾರೆ ಶಕ್ತಿ. ಅಯ್ಯಯ್ಯೋ ಇಲ್ಲ ಅಂಕಲ್, ನಾನೇನು ಕೇಳೋಕ್ಕೆ ಬಂದಿಲ್ಲ. ನಾನು ಬಂದಿರೋದು ನಿಮ್ಮ ಮುಳುಗಿ ಹೋಗ್ತಿರೋ ಸಾಮ್ರಾಜ್ಯನ ಉಳಿಸೋಕೆ, ಮುರಿದು ಹೋಗಿರೋ ಸಂಬಂಧನ ಒಂದು ಮಾಡೋಕ್ಕೆ. ತಪ್ಪಾಗಿರೋದು ನಮ್ಮಿಂದನೇ ಅಥವಾ ನಿಮ್ಮಿಂದನೂ ಅಲ್ಲ ಅಂಕಲ್. ಆ ಭಾರ್ಗವಿಯಿಂದ ಹೋಗಿರೋ ಹೆಸರು ಅವಳಿಂದನೇ ವಾಪಸ್ ಬರಬೇಕು. ಅವಮಾನ ಆಗಿರೋರ ಕೈಲಿ ಸನ್ಮಾನನೇ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಾನು ಅಂತಾಳೆ ಬೃಂದ. ಏನು ಹೇಳ್ತಿದ್ಯಾ ಬೃಂದ ಅಂತಾರೆ ಶಕ್ತಿ ಪ್ರಸಾದ್.
ಈಚೆ ಪೂರ್ಣಿಮಾ, ಕಲ್ಪನಾ, ರವಿ, ಭಾರ್ಗವಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತಾರೆ. ಈ ನಮ್ಮ ಗೆಲುವಿನ ಪಯಣ ಮುಂದುವರಿಯಲಿ ಪುಟ್ಟಿ. ಯಾರು ನಿನ್ನ ನಂಬ್ಕೊಂಡಿದ್ದಾರೋ ಅವ್ರ ಬಾಳಲ್ಲಿ ಬೆಳಕಾಗಿರಬೇಕು ಅಂತಾರೆ ರವಿ. ನೀವು ಅರ್ಜುನ್ ಇಬ್ಬರು ನನ್ನ ಜೊತೆಗಿದ್ದೀರಲ್ಲಪ್ಪ, ನನಗಂತೂ ನೂರಾನೇ ಬಲ ಬಂದ ಹಾಗಾಗಿದೆ. ನೋಡ್ತಾ ಇರಿ ಅಪ್ಪ, ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ. ನನ್ನ ಕೈಲಾಗಿದ್ದನ್ನು ನಾನು ಮಾಡ್ತೀನಿ. ಹಾಗೆ ನೀವು ಅಷ್ಟೇ ಅಪ್ಪ, ನನ್ನ ಮಾತನ್ನು ಹಗುರವಾಗಿ ತಗೋಬೇಡಿ. ನೋಡ್ತಾ ಇರಿ, ನಿಮ್ಮನ್ನು ಕೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾಳೆ ಭಾರ್ಗವಿ. ಭಾರ್ಗವಿ ಅಳಿಯಂದ್ರು ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತಾರೆ ಪೂರ್ಣಿಮಾ. ಅಯ್ಯೋ ಅಮ್ಮ, ನೀನೇ ನೋಡಿದ್ದೀಯಲ್ಲ, ನನಗಂತೂ ಕರೆದು ಸಾಕಾಗೋಯ್ತು. ಅವರಿಗೆ ತುಂಬ ತಲೆನೋವ್ತಾ ಇತ್ತಂತಮ್ಮ, ಅದಕ್ಕೆ ಬರಲ್ಲ ಅಂತ ಹೇಳಿದರು. ನಾನು ಅದಕ್ಕೆ ಸುಮ್ಮನದೆ ಅಂತಾಳೆ ಭಾರ್ಗವಿ. ಅವನಿಗಾಗಲೇ ವರ ಕೊಟ್ಟು ನನ್ನ ಮಗಳ ಜೊತೆ ಮದುವೆ ಮಾಡಿಸಿದ್ದಾನೆ, ಮತ್ತ್ಯಾಕೆ ಬರ್ತಾನೆ ಹೇಳು ಅಲ್ವಾ ಅಂತಾರೆ ರವಿ. ಎಲ್ಲರೂ ನಗ್ತಾರೆ. ನಾವೆಲ್ಲರೂ ಹೀಗೆ ಒಟ್ಟಿಗೆ ಬಂದು ಎಷ್ಟು ದಿನ ಆಗಿತ್ತು ಅಲ್ವಾ ಅಂತಾರೆ ಪೂರ್ಣಿಮಾ. ನಿಜ ಪೂರ್ಣಿ, ಅದೆಷ್ಟೋ ವರ್ಷದಿಂದ ಈ ದಾರಿನಲ್ಲಿ ತಲೆ ತಗ್ಸ್ಕೊಂಡು ನಡೀತಿದ್ದೆ ನಾನು. ನನ್ನ ಮಗಳು ಇದೇ ದಾರಿನಲ್ಲಿ ತಲೆ ಎತ್ತಿ ನಡೆಯೋ ಕೆಲಸ ಮಾಡಿಬಿಟ್ಟಿದ್ದಾಳೆ. ಆ JP ನನ್ನನ್ನು ನಾಲಾಯಕ್ಕು, ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ ಅಂತ ಹಂಗಿಸಿ ನಂಬಿಸಿ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದ. ಆದರೆ ನನ್ನ ಮಗಳು ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ತಲೆ ಎತ್ತಿ ನಡೆಯೋ ಹಾಗೆ ಮಾಡಿದ್ದಾಳೆ. ಸತ್ಯ ಒಂದಲ್ಲ ಒಂದಿನ ಗೆಲ್ಲುತ್ತೆ ಅಂತಾರೆ. ಕೊನೆಗೂ ಆ ಸತ್ಯ ಭಾರ್ಗವಿ ಧ್ವನಿ ಮೂಲಕ ನಮ್ಮ ಕಡೆ ಬಂತು. ಮಕ್ಕಳು ತಂದೆ ತಾಯಿಯರ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೀನು ಭಾರ್ಗವಿ ಮುಂದಿನ 7 ಜನ್ಮಕ್ಕಿರೋ ಋಣನೂ ತೀರಿಸ್ಬಿಟ್ಟೆ ಅಂತಾರೆ ರವಿ. ಅಪ್ಪ, ಯಾಕಪ್ಪ ಹಾಗೆಲ್ಲ ಅಂತಿದ್ದೀರಾ? ನಾನು ಬರೀ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನೀವೇ ಹೇಳಿದ ಹಾಗೆ ಸತ್ಯ ಯಾರಿಗೂ ಸೇರಿದಲ್ಲ. ಸತ್ಯದ ಪರವಾಗಿ ಯಾರು ನಿಲ್ತಾರೋ ಅದು ಅವರಿಗೆ ಸ್ವಂತ ಆಗತ್ತಷ್ಟೇ. ನಮ್ಮಿಬ್ಬರ ಕಥೆಯನ್ನು ಸರಿಯಾಗಿ ನೋಡಿದರೆ ಇದರಲ್ಲಿ ಗುರಿ ಮಾತ್ರ ನಂದು, ಆದರೆ ಪಕ್ಕದಲ್ಲಿ ನಿಂತು ದಾರಿ ತೋರಿಸಿದ ಗುರು ಅಪ್ಪ ನೀವು. ನನ್ನ ಯಶಸ್ಸು, ನನ್ನ ಗೆಲುವು ಎಲ್ಲವೂ ನಿಮಗೆ ಸೇರಿದ್ದು ಅಂತಾಳೆ ಭಾರ್ಗವಿ. ರವಿ ಭಾರ್ಗವಿನ ತಪ್ಕೋತಾರೆ. ಈಚೆ JP ತನ್ನ ಮನೆ ಆಫೀಸಲ್ಲಿ ಕೂತಿರ್ತಾರೆ. ಆಗ ಬೃಂದ ಒಬ್ಬರ ಹತ್ರ, ಈ ಸಿಟಿನಲ್ಲಿ ನನ್ನ ಮಾವನಷ್ಟು ಫೇಮಸ್ ಲಾಯರ್ ಇನ್ನೊಬ್ರು ಇಲ್ಲ. ಎಷ್ಟು ಧೈರ್ಯ ಇದ್ರೆ ನಮ್ಮನೆಗೆ ಬಂದು ಹೀಗೆ ಮಾತಾಡ್ತೀರಾ ಅಂತ ಒಬ್ಬರನ್ನ ಬೈತಾಳೆ. ಸೀಮೆಗಿಲ್ದಿರೋ ಲಾಯರ್ ಅಂತ ಕೊಬ್ಬು ತೋರಿಸ್ತಿದ್ದೀರಾ? ಸೋತ್ರೂ ಬುದ್ಧಿ ಬಂದಿಲ್ವಾ ನಿಮಗೆ? ಇನ್ನೇನಿದ್ರು ನಿಮ್ಮ ಮಗ ಸೊಸೆದೆ ಕಾಲ ಅಂತಾರೆ ಅವರು. ಈಚೆ ಅರ್ಜುನ್ ಭಾರ್ಗವಿಗೆ ಮನೆಯಲ್ಲಿ ಆಫೀಸ್ ಮಾಡಿಕೊಡ್ತಾನೆ. ಆಗ ರವಿ, ಅರ್ಜುನ್ ಏನಿದೆಲ್ಲ ಅಂತಾರೆ. ನನ್ನ ಹೆಂಡತಿ ಈಗ ಸಿಟಿನಲ್ಲಿ ಫೇಮಸ್ ಲಾಯರ್. ಇಷ್ಟು ದಿನ ಕೇಸಿಗೋಸ್ಕರ ಭಾರ್ಗವಿನೇ ಜನನ ಹುಡ್ಕೊಂಡು ಹೋಗ್ತಾ ಇದ್ರು, ಆದರೆ ಈಗ ಜನರೇ ಇವಳನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.